ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ಅಡುಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ, ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ. ಇಷ್ಟು ಹಿಟ್ಟು ತೊಗೊಂಡು ಏನು ಮಾಡೋದಂತ ಯೋಚನೆ ಮಾಡಕತ್ತೀರೇನೋ. ಏನಿಲ್ಲ, ಉಳಿದಿರುವಂಥ ಪಲ್ಯ ಅಂದರೆ ನೀವು ಫ್ರೆಶ್ಶಾಗಿ ಪಲ್ಯ ಮಾಡಿಕೊಂಡ್ರೂ ಓಕೆ, ಇಲ್ಲ ಉಳಿದಿರುತ್ತಲ್ವ, ಬೆಳಗ್ಗೆ ಮಾಡಿರೋದು ಪಲ್ಯ ಉಳಿದಿರುತ್ತೆ, ಈವ್ನಿಂಗ್ ಮತ್ತು ಬೇರೆ ಏನಾದರೂ ಹೊಸದು ಮಾಡಬೇಕು. ಸೊ ಬೆಳಗ್ಗೆ ಉಳಿದಿರೋವಂಥ ಪಲ್ಯದಿಂದ ಅಥವಾ ರಾತ್ರಿ ಉಳಿದಿರೋ ಪಲ್ಯದಿಂದ ಏನು ರೆಸಿಪಿ ಮಾಡೋದು ಅಂದರೆ, ನಾನು ನೋಡಿ ಬೆಳಗ್ಗೆ 2 ಥರ ಪಲ್ಯ ಮಾಡಿದ್ದೆ, ಅದನ್ನು ಉಳಿದಿದೆ. ಒಂದು ಬೀನ್ಸ್ ಮತ್ತು ಒಂದು ಹುರುಳಿಕಾಳು ಪಲ್ಯ ಉಳಿದ್ಬಿಟ್ಟಿದೆ. ಸೊ ಈವ್ನಿಂಗ್ ಬೇರೆ ಪಲ್ಯ ಮಾಡಿದ್ದಾಗಿದೆ. ಸೊ ಅದಕ್ಕೆ ಈಗ ಉಳಿದಿರುವಂಥ ಪಲ್ಯದಿಂದ ಒಂದು ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಕರಿಬೇವನ್ನ ಮಿಕ್ಸ್ ಮಾಡ್ಕೊಳ್ಳಿ. 3 ಸ್ಪೂನು ಅಕ್ಕಿ ಹಿಟ್ಟು ಮತ್ತು 3 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ರಲ್ವ, ಅದಕ್ಕೆ ಉಳಿದಿರುವಂಥ ಪಲ್ಯದ ಬಾಜಿಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವೇ ಪಲ್ಯ ಇರಬೇಕು ಅಂತೇನಲ್ಲ, ಅಂದರೆ ಇವೇ ಬಾಜಿ ಇರಬೇಕಂತೇನಲ್ಲ, ಯಾವ ಬಾಜಿ ಆದರೂ ಓಕೆ. ಹೀರೆಕಾಯಿ ಕಾಳು ಯಾವ ಬಾಜಿ ಆದರೂ ಓಕೆ. ಅದಕ್ಕೆ ಸ್ವಲ್ಪ ಉಪ್ಪು, ಒಣಖಾರನ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಾ ಇದ್ದೀನಲ್ವ, ತುಂಬ ಫೇವ್ರೇಟ್ ಆಗುತ್ತೆ ಎಲ್ಲರಿಗೆ. ನೀವು ಒಂದಿನ ಮಾಡಿ ತೋರಿಸಿ. ಯಾವುದೇ ಬಾಜಿನ ಉಳಿದ್ರೆ ಮುಸ್ರೆಗೆ ಹಾಕೋ ಅವಶ್ಯಕತೆ ಇರಲ್ಲ. ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲಲ್ವ. ಸೊ ಅದ್ರ ಸಲುವಾಗಿ ಸ್ವಲ್ಪ ಜೀರಿಗೆನ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಳ್ಳು, ಸ್ವಲ್ಪ ನೀರು ತಗೊಂಡು ಕಲಿಸ್ಕೊಳ್ಳಿ. ಚಪಾತಿಗೆ, ರೊಟ್ಟಿಗೆ ಹಿಟ್ಟು ನಾದ್ಕೋತಿರಲ್ವ, ಅದೇ ಥರನೇ ಚೆನ್ನಾಗಿ ನಾದ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ಹೇಗೆ ನಾದ್ಕೋಬೇಕಂತ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಫೈನಲಿ ರೆಡಿಯಾಗಿದೆ. ಇದು ಚೆನ್ನಾಗಿ ನಾದ್ಕೊಂಡಿದ್ದಾಯಿತು. ತುಂಬ ಅಳಸು ಹೋಗಬೇಡಿ, ಆಮೇಲೆ ಚೆನ್ನಾಗಿ ಬರಲ್ಲ. ಆಮೇಲೆ ಚೆನ್ನಾಗಿ ನಾದಾದ್ಮೇಲೆ ಒಂದು ನಿಮಿಷ ಬಿಡಿ, ಒಂದು ಸ್ವಲ್ಪ. ಆಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ತವೆನ ಬಿಸಿ ಮಾಡೋಕ್ಕಿಡಿ. ತುಂಬ ಜಾಸ್ತಿ ಎಣ್ಣೆನೂ ಹೋಗಲ್ಲ, ಟೆನ್ಷನ್ ಮಾಡೋಕ್ಕೂ ಆಗಿಲ್ಲ, ಎಣ್ಣೆ ಹೋಗುತ್ತೆ ಅನ್ನೋಂಗಿಲ್ಲ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ. ಆಮೇಲೆ ವಡೆ ಮಾಡ್ತಿರಲ್ವ, ಅದೇ ಥರ ಕೂಡ ಮಾಡ್ಕೋಬೋದು ನೀವು. ಇಲ್ಲಾಂದರೆ ಈ ಥರ ಈ ಶೇಪಲ್ಲಿ ಕೂಡ ಮಾಡ್ಕೋಬೋದು. ದಿಪ್ ಬೇಕಂದರೆ ದಿಪ್ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಜಾಸ್ತಿ ದಿಪ್ ಮಾಡಿದ್ರೆ ಜಾಸ್ತಿ ಹೊತ್ತು ಬೇಯಿಸಬೇಕಾಗುತ್ತೆ. ಸೊ ನೋಡಿಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆ ಎಣ್ಣೆ ಮೇಲೆ ಇವನ್ನ ಇಟ್ಕೊತ ಬನ್ನಿ. ಎಲ್ಲದನ್ನು ಇದೇ ಥರ ಮಾಡ್ಕೊಳ್ಳಿ. ನೋಡಿ ತುಂಬ ಈಸಿಯಾಗಿ ಒಳ್ಳೆ ರೆಸಿಪಿ ಆಗುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಹೆಂಗೆ ಆಗಿವೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿವೆ. ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಸರೌಂಡಿಂಗ್ ಎಲ್ಲ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಗ್ಯಾಸು ಫುಲ್ ಇಟ್ಕೊಂಡು ಜಾಸ್ತಿ ಹೊತ್ತು ಬೇಯಬೇಕು. ದಿಪ್ ಇದಾವಲ್ವ, ಸೊ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ಹೊತ್ತನೇ ಬೇಯಿಸ್ಬೇಕು. ನೋಡಿ ಒಂದು ಸೈಡ್ ಬೇಯ್ದಾಗಿದೆ. ಇನ್ನೊಂದು ಸೈಡ್ ಓಪನ್ ಮಾಡಿ ರಿಟರ್ನ್ ಹಾಕಿ. ಅಂದರೆ ಒಂದು ಸೈಡು ಬೆಂದಿದೆಯಲ್ವ, ಇನ್ನೊಂದು ಸೈಡ್ ಕೂಡ ತೆವೆ ಮೇಲೆ ಬೆಂದಬೇಕು. ನೋಡಿ ಮಿಡಲ್ದಂತೂ ತುಂಬ ಚೆನ್ನಾಗಿ ಬೆಂದಿದೆ. ಸೈಡ್ ಒನ್ ಕೂಡ ಅದೇ ಥರ ಸ್ವಲ್ಪ ನೋಡಿಕೊಂಡು ಬೇಯಿಸಿ, ಇಲ್ಲಾಂದರೆ ಕಟ್ ಆಗುತ್ತೆ. ಹಸಿ ಇರುತ್ತೆ ಇನ್ನು ಹಿಟ್ಟೆಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ನೋಡಿಕೊಂಡು ಬೇಯಿಸಿ. ಏನಿಲ್ಲ, ತುಂಬ ಕಡಿಮೆ ಟೈಮಲ್ಲಿ ಈ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಂದು ಪ್ಲೇಟಲ್ಲಿ ತಗೊಂಡು
ಟೇಸ್ಟ್ ಮಾಡಿ ನೋಡಿ. ಕೇವಲ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಹೇಗೆ ಆಗಿವೆ ಅಂತ. ತುಂಬ ಪೇಷನ್ಸಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಮತ್ಯಾವ ರೆಸಿಪಿ ಬೇಕೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.